ಸಾಮಾನ್ಯವಾಗಿ ಆನ್ಲೈನ್ ಸೇಲ್ಗಳಲ್ಲಿ ಇ-ಕಾಮರ್ಸ್ ವೆಬ್ಸೈಟ್ಗಳಲ್ಲಿ ಹಬ್ಬದ ಸಮಯದಲ್ಲಿ ಭಾರಿ ಸೇಲ್ಗಳನ್ನು ಘೋಷಣೆ ಮಾಡಿ ಅದಕ್ಕೆ ಬ್ಲ್ಯಾಕ್ ಫ್ರೈಡೆ, ಸೂಪರ್ ಸಂಡೇ, ಬಿಗ್ ಸೇಲ್, ಮೆಗಾ ಸೇಲ್ ಅಂತೆಲ್ಲ ಅನೌನ್ಸ್ ಆಗಿರುತ್ತೆ. ಅದರಲ್ಲಿ ಟಿವಿ, ಮೊಬೈಲ್ ಅಥವಾ ಬಟ್ಟೆಗಳ ಮೇಲೆ ಡಿಸ್ಕೌಂಟ್ ಸಿಗುತ್ತೆ. ಒಳ್ಳೊಳ್ಳೆ ಆಫರ್ಗಳ ಬಗ್ಗೆ ಹುಡುಕಾಡ್ತೀವಿ. ಆದರೆ ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇಲಾಖೆ ಸೈಬರ್ ಮಂಡೇ ಡೀಲ್ ಅನ್ನೋ ಘೋಷಣೆ ಮಾಡಿದೆ. ಜಗತ್ತಿನ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಮೆರಿಕದ ಸರ್ಕಾರದಿಂದ ಘೋಷಣೆಯಾಗಿರೋ ವಿಚಿತ್ರವಾದ ಆಫರ್ ಇದು. ಅಂದಹಾಗೆ ಈ ಆಫರ್ ಇರೋದು ವಸ್ತುಗಳನ್ನು ಕೊಂಡ್ಕೊಳ್ಳೋಕ್ಕಲ್ಲ, ಬದಲಾಗಿ ಅಮೆರಿಕವನ್ನೇ ಬಿಟ್ಟು ಹೋಗೋದಕ್ಕೆ. ಇದನ್ನ ಅವರು ಹಾಲಿಡೇ ಡೀಲ್ ಆಫ್ ಎ ಲೈಫ್ ಟೈಮ್ ಅಂತ ಕರೆದಿದ್ದಾರೆ. ಏನಿದು ಆಫರ್? ಟ್ರಂಪ್ ಸರ್ಕಾರ ಯಾಕೆ ಹೀಗೆ ಮಾಡ್ತಿದೆ? ಇದರ ಹಿಂದಿರೋ ಅಸಲಿ ಲೆಕ್ಕಾಚಾರ ಏನು? ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ. ಅಮೆರಿಕ ಸರ್ಕಾರದಿಂದ ಹಾಲಿಡೇ ಡೀಲ್, ದೇಶ ಬಿಟ್ಟು ಹೋಗೋಕೆ ಸ್ಪೆಷಲ್ ಆಫರ್. ನೀವು ಕೇಳ್ತಿರೋದು ನಿಜ. ಅಮೆರಿಕದ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಘೋಷಣೆ ಮಾಡಿರೋ ಈ ಹಾಲಿಡೇ ಡೀಲ್ನಲ್ಲಿ ಯಾವುದೇ ಸಾಮಾನು ಸರಂಜಾಮುಗಳ ಮೇಲೆ ಸ್ಪೆಷಲ್ ಆಫರ್ ಸಿಗೋಲ್ಲ. ಹಾಗೆ ಇದು ಎಲ್ರಿಗೂ ಅಪ್ಲೈ ಆಗೋದೂ ಇಲ್ಲ. ಅಮೆರಿಕದಲ್ಲಿ ಅಕ್ರಮವಾಗಿ ನೆಲೆಸಿರೋ ವಲಸಿಗರಿಗೆ ಎಕ್ಸ್ಕ್ಲೂಸಿವ್ ಆಗಿ US ಸರ್ಕಾರ ಕೊಟ್ಟಿರೋ ಒಂದು ಬಂಪರ್ ಆಫರ್ ಇದು. ದೇಶ ಬಿಟ್ಟು ಹೊರಟ್ರೆ ನಾವು ನಿಮಗೆ ಫ್ರೀಯಾಗಿ ವಿಮಾನದ ಟಿಕೆಟ್ ಕೊಡ್ತೀವಿ, ಹಾಗೆ ಕೈ ತುಂಬ ಕಾಸು ಕೊಡ್ತೀವಿ ಅಂತ ಘೋಷಣೆ ಮಾಡಿದೆ. ಇಲ್ಲಿನ ವಿಷಯ ಏನಂದ್ರೆ, ಅಮೆರಿಕದ ಡಿಪಾರ್ಟ್ಮೆಂಟ್ ಆಫ್ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇತ್ತೀಚೆಗೆ ಒಂದು ಜಾಹೀರಾತನ್ನ ಬಿಡುಗಡೆ ಮಾಡಿದೆ. ಇದು ನೋಡೋಕೆ 90ರ ದಶಕದ ಹಳೆಯ ಟಿವಿ ಜಾಹೀರಾತಿನ ತರ ಕಾಣುತ್ತೆ. ಇದರಲ್ಲವರು ಅಮೆರಿಕದಲ್ಲಿ ಅಕ್ರಮವಾಗಿ ವಾಸವಾಗಿರೋ ಜನರಿಗೋಸ್ಕರ ಒಂದು ಆಫರ್ ಕೊಟ್ಟಿದ್ದಾರೆ. ಅದರ ಪ್ರಕಾರ ಯಾರು ತಾವಾಗೇ ಮುಂದೆ ಬಂದು ಅಮೆರಿಕನ ಬಿಟ್ಟು ತಮ್ಮ ಸ್ವಂತ ದೇಶಕ್ಕೆ ಹೋಗ್ತಾರೋ ಅವರಿಗೆ ಉಚಿತವಾಗಿ ಫ್ಲೈಟ್ ಟಿಕೆಟ್ ವ್ಯವಸ್ಥೆ ಮಾಡಲಾಗುತ್ತೆ. ಅಷ್ಟೇ ಅಲ್ಲ, ಅವರು ತಮ್ಮ ದೇಶಕ್ಕೆ ತಲುಪಿದ ಮೇಲೆ ಅವರಿಗೆ $1,000 ಅಂದರೆ ಭಾರತದ ಸುಮಾರು 90,000 ರೂಪಾಯಿಯಷ್ಟು ಹಣ ಗಿಫ್ಟ್ ಆಗಿ ನೀಡಲಾಗುತ್ತೆ. ಇದನ್ನ ಅವರು ಬೆಸ್ಟ್ ಸೈಬರ್ ಮಂಡೇ ಡೀಲ್ ಅಂತ ಪ್ರಮೋಟ್ ಮಾಡ್ತಿದ್ದಾರೆ. ಈ ಆಫರ್ ಪಡ್ಕೋಬೇಕು ಅಂದ್ರೆ ವಲಸಿಗರು CBP ಹೋಮ್ ಆ್ಯಪ್ ಮೊಬೈಲ್ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ತಮ್ಮ ಮಾಹಿತಿಯನ್ನ ತುಂಬಿದ್ರೆ ಸಾಕು. ಬಾಕಿ ಟ್ರಾವೆಲ್ ಅರೇಂಜ್ಮೆಂಟ್ ಎಲ್ಲವನ್ನ ಸರ್ಕಾರವೇ ನೋಡ್ಕೊಳ್ಳುತ್ತೆ ಅಂತ ಹೇಳಲಾಗಿದೆ. ಈಗ ನಿಮಗೆ ಒಂದು ಪ್ರಶ್ನೆ ಬರಬಹುದು, ಅಮೆರಿಕ ಸರ್ಕಾರ ಯಾಕೆ ಜನರಿಗೆ ದುಡ್ಡು ಕೊಟ್ಟು ಕಳಿಸ್ತಿದೆ? ಈಗಾಗಲೇ ಮಾಡ್ತಿರೋ ಹಾಗೆ ಅಕ್ರಮ ವಲಸಿಗರನ್ನ ಹುಡುಕಿ ಅವರನ್ನು ಅರೆಸ್ಟ್ ಮಾಡಿ ಶಿಕ್ಷೆ ಕೊಡೋದು ಅಥವಾ ಎಲ್ಲರನ್ನು ಗುಡ್ಡೆ ಹಾಕಿ ಕೈಗೆ ಕೋಳ ಹಾಕಿ ಅವರವರ ದೇಶಕ್ಕೆ ಗಡಿಪಾರು ಮಾಡೋದು, ಇದನ್ನೇ ಮುಂದುವರಿಸಬಹುದಲ್ವಾ? ಆಫರ್ ಕೊಡ್ತಿರೋದು ಯಾಕೆ? ಇದಕ್ಕೆ ಉತ್ತರ ಮುಂದೆ ಇದೆ. ಒಬ್ಬರಿಗೆ 14 ಲಕ್ಷ ರೂಪಾಯಿ ಖರ್ಚು, ಸೆಲ್ಫ್ ಡಿಪೋರ್ಟ್ ಆಗೋಕೆ ಮಾರ್ಕೆಟಿಂಗ್. ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಮೇಲೆ ಅಕ್ರಮ ವಲಸಿಗರ ವಿರುದ್ಧ ಕಠಿಣ ಕ್ರಮ ತಗೋತೀವಿ ಅಂತ ಎಲೆಕ್ಷನ್ ಟೈಮ್ನಲ್ಲೇ ಪ್ರಾಮಿಸ್ ಮಾಡಿದ್ರು. ಅದರಂತೆ ಈಗ ಅಮೆರಿಕದಾದ್ಯಂತ ಭದ್ರತಾ ಅಧಿಕಾರಿಗಳು, ವಲಸೆ ಅಧಿಕಾರಿಗಳಿಂದ ಶೋಧನಾ ಕಾರ್ಯ ಜೋರಾಗಿ ನಡೀತಿದೆ. ಆದರೆ ಒಬ್ಬ ಅಕ್ರಮ ವಲಸಿಗನನ್ನ ಹಿಡಿದು ಅರೆಸ್ಟ್ ಮಾಡಿ ಜೈಲಿನಲ್ಲಿಟ್ಟು ಆನಂತರ ಅವರ ದೇಶಕ್ಕೆ ಗಡಿಪಾರು ಮಾಡೋದಕ್ಕೆ ಸರ್ಕಾರಕ್ಕೆ ಭಾರಿ ವೆಚ್ಚ ಆಗ್ತಿದೆ. ಒಬ್ಬರಿಗೆ ಸರಾಸರಿ $17,121 ಆಗುತ್ತೆ. ಅಂದರೆ ಒಬ್ಬ ಅಕ್ರಮ ವಲಸಿಗರನ್ನು ಹುಡುಕಿ ಬಂಧಿಸಿ ಕಾನೂನು ಪ್ರಕ್ರಿಯೆಗಳನ್ನ ಮುಗಿಸಿ, ಅಷ್ಟೇ ಅಲ್ಲದೆ ಅವರ ಊಟ, ತಿಂಡಿ ಮತ್ತು ವಾಸ್ತವ್ಯಗಳ ವ್ಯವಸ್ಥೆ ಮಾಡಿ ಅಂತಿಮವಾಗಿ ಅವರನ್ನು ಗಡಿಪಾರು ಮಾಡೋಕ್ಕೆ ಸುಮಾರು 14 ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಅದೇ ಆ ವ್ಯಕ್ತಿ ತಾನಾಗೆ ದೇಶದಿಂದ ಹೋದರೆ ಕೇವಲ ಫ್ಲೈಟ್ ಟಿಕೆಟ್ ಮತ್ತು $1,000 ಖರ್ಚಾಗುತ್ತೆ. ಅಂದರೆ US-ನಲ್ಲಿರೋ ಸಾವಿರಾರು ಮಂದಿ ಅಕ್ರಮ ವಲಸಿಗರ ಗಡಿಪಾರಿಗೆ ಸರ್ಕಾರಕ್ಕೆ ಆಗುವ ಕೋಟ್ಯಾಂತರ ರೂಪಾಯಿ ಉಳಿತಾಯ ಆಗುತ್ತೆ. ಟ್ರಂಪ್ ಆಡಳಿತ ಹೇಳೋ ಪ್ರಕಾರ ಈ ಸೆಲ್ಫ್ ಡಿಪೋರ್ಟೇಷನ್ ಅಥವಾ ಸ್ವಯಂ ಗಡಿಪಾರು ಯೋಜನೆಯಿಂದ ಅಮೆರಿಕದ ಬೊಕ್ಕಸಕ್ಕೆ ದೊಡ್ಡ ಉಳಿತಾಯ ಆಗುತ್ತೆ. ಸರ್ಕಾರ ಇಲ್ಲಿ ಕೇವಲ ಹಣದ ಆಮಿಷ ಅಷ್ಟೇ ಅಲ್ಲ, ಭವಿಷ್ಯದ ಬಗ್ಗೆಯೂ ಒಂದು ಆಫರ್ ಇಟ್ಟಿದೆ. CBP ಹೋಮ್ ಆ್ಯಪ್ ಬಳಸಿ ಗೌರವದಿಂದ ವಾಪಸ್ ಹೋದ್ರೆ ನಿಮ್ಮ ಮೇಲೆ ಹಾಕಲಾಗಿರೋ ಸಿವಿಲ್ ಫೈನ್ಗಳನ್ನು ಮನ್ನಾ ಮಾಡಲಾಗುತ್ತೆ, ಹೀಗಂತ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಹೇಳಿದೆ. ಇದರಲ್ಲಿ ಮುಖ್ಯವಾದ ವಿಷಯ ಏನಂದ್ರೆ, ಯಾರನ್ನಾದರೂ ಸರ್ಕಾರವೇ ಬಲವಂತವಾಗಿ ಅರೆಸ್ಟ್ ಮಾಡಿ ಡಿಪೋರ್ಟ್ ಮಾಡಿದ್ರೆ ಅವರು ಮುಂದಿನ ಹಲವು ವರ್ಷಗಳ ಕಾಲ ಅಥವಾ ಶಾಶ್ವತವಾಗಿ ಅಮೆರಿಕಕ್ಕೆ ಮತ್ತೆ ಬರೋದಕ್ಕೆ ಆಗಲ್ಲ, ಬ್ಯಾನ್ ಮಾಡಲಾಗುತ್ತೆ. ಆದರೆ ಈ ಆಫರ್ ಬಳಸಿ ತಾವಾಗೇ ವಾಪಸ್ ಹೋದರೆ ಭವಿಷ್ಯದಲ್ಲಿ ಕಾನೂನುಬದ್ಧವಾಗಿ ವೀಸಾ ಪಡೆದು ಮತ್ತೆ ಅಮೆರಿಕಕ್ಕೆ ಬರೋ ಅವಕಾಶಗಳು ಉಳಿದುಕೊಂಡಿರುತ್ತೆ.
ಹಣ ಉಳಿಸೋಕೆ ಸರ್ಕಾರದಿಂದ ಆಫರ್. ಗಡಿಪಾರಿಗೆ ಸಾವಿರಾರು ಡಾಲರ್ ಖರ್ಚು. ಹೋಮ್ಲ್ಯಾಂಡ್ ಸೆಕ್ಯೂರಿಟಿಯ ಅಸಿಸ್ಟೆಂಟ್ ಸೆಕ್ರೆಟರಿ ಟ್ರಿಸಿಯಾ ಮೆಕ್ಲಾಫಿನ್ ಪ್ರಕಾರ ಅಕ್ರಮ ವಲಸಿಗರ ಮುಂದೆ ಇರೋದು ಸಿಂಪಲ್ ಆಯ್ಕೆ. ಒಂದು, ಈ ಆಫರ್ ತಗೊಂಡು ಉಚಿತ ಫ್ಲೈಟ್ ಮತ್ತು $1,000 ಗಿಫ್ಟ್ ಪಡೆದು ಗೌರವದಿಂದ ಹೋಗೋದು. ಇಲ್ಲಾಂದ್ರೆ ಇಲ್ಲೇ ಇದ್ದು ಕಾನೂನು ಉಲ್ಲಂಘನೆಯ ಕಾರಣಕ್ಕೆ ಕೊನೆಗೆ ಅರೆಸ್ಟ್ ಆಗಿ ಬಲವಂತವಾಗಿ ಈ ದೇಶದಿಂದ ಗಡಿಪಾರಾಗೋದು. ಕ್ರಿಸ್ಮಸ್ ಹಬ್ಬಕ್ಕೆ ನಿಮ್ಮ ಕುಟುಂಬಕ್ಕೆ ಯಾವುದು ಬೇಕು ನೀವೇ ನಿರ್ಧರಿಸಿ ಅಂತ ಈ ಆಫರ್ ಬಗ್ಗೆ ವಿವರಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮೇ ತಿಂಗಳಲ್ಲೇ ಇದರ ಬಗ್ಗೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ರು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಸೆಲ್ಫ್ ಡಿಪೋರ್ಟೇಷನ್ ಪ್ರೋಗ್ರಾಂಗೆ ಸಹಿ ಹಾಕಿದ್ದೇನೆ. ಅಕ್ರಮ ವಲಸಿಗರು ಅಮೆರಿಕದಲ್ಲಿ ಉಳಿದುಕೊಂಡ್ರೆ ಕಠಿಣ ಶಿಕ್ಷೆ ಅನುಭವಿಸಬೇಕಾಗತ್ತೆ. ಎಲ್ಲ ಅಕ್ರಮ ವಲಸಿಗರಿಗೆ ಹೇಳ್ತಿದ್ದೀನಿ, ತಕ್ಷಣ ನಿಮಗೆ ಫ್ರೀಯಾಗಿ ಸಿಗ್ತಿರೋ ಫ್ಲೈಟ್ ಸೀಟ್ ಬುಕ್ ಮಾಡ್ಕೊಳ್ಳಿ ಹೀಗಂತ ಎಚ್ಚರಿಕೆ ಕೊಟ್ಟಿದ್ರು. ಈಗ ಮತ್ತೆ ಅದರ ಬಗ್ಗೆ ಜಾಹೀರಾತಿನ ರೀತಿಯಲ್ಲಿ ಟ್ರಂಪ್ ಆಡಳಿತ ಅಕ್ರಮ ವಲಸಿಗರಿಗೆ ಆಫರ್ ಕೊಟ್ಟಿದೆ. ಇದು ಸೀಸನ್ನ ಬೆಸ್ಟ್ ಆಫರ್, ಮಿಸ್ ಮಾಡ್ಕೋಬೇಡಿ ಅಂತ ಮಾರ್ಕೆಟಿಂಗ್ ಮಾಡಲಾಗ್ತಿದೆ. ಅಮೆರಿಕದ ಇಮಿಗ್ರೇಷನ್ ಮತ್ತು ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಮಾಹಿತಿಯ ಪ್ರಕಾರ ಕಳೆದ 250 ದಿನಗಳಲ್ಲಿ ಸುಮಾರು 16 ಲಕ್ಷ ಜನರು ಸ್ವಯಂ ಗಡಿಪಾರು ಆಗಿ ದೇಶದಿಂದ ಹೋಗಿದ್ದಾರೆ. ಇದಲ್ಲದೆ 4 ಲಕ್ಷಕ್ಕೂ ಹೆಚ್ಚು ಜನರನ್ನ ಬಲವಂತವಾಗಿ ಡಿಪೋರ್ಟ್ ಮಾಡಲಾಗಿದೆ. ಒಟ್ಟು 20 ಲಕ್ಷಕ್ಕೂ ಹೆಚ್ಚು ಜನರು ಟ್ರಂಪ್ ಆಡಳಿತದ ಅವಧಿಯಲ್ಲಿ ಅಮೆರಿಕ ಬಿಟ್ಟಿದ್ದಾರೆ. ಟ್ರಂಪ್ ಆಡಳಿತದ ಮೊದಲ ವರ್ಷದ ಅಂತ್ಯದ ವೇಳೆಗೆ ಇನ್ನೂ 6 ಲಕ್ಷ ಜನರನ್ನ ಹೊರ ಕಳಿಸೋಕೆ ಟಾರ್ಗೆಟ್ ಅನ್ನ ಏಜೆನ್ಸಿ ಇಟ್ಕೊಂಡಿದೆ. ಒಟ್ಟಿನಲ್ಲಿ ಅಮೆರಿಕ ತನ್ನ ವಲಸೆ ನೀತಿಯನ್ನ ಬದಲಾಯಿಸ್ತಾ ಇದೆ. ಒಂದೆಡೆ ಹಣ ಮತ್ತು ಫ್ಲೈಟ್ ಆಫರ್ ಕೊಡ್ತಿದ್ರೆ ಇನ್ನೊಂದೆಡೆ ಅರೆಸ್ಟ್ ಮಾಡೋ ಭಯ ಹುಟ್ಟಿಸ್ತಿದೆ. ಸದ್ಯದ ಪರಿಸ್ಥಿತಿಯ ಪ್ರಕಾರ ಅಕ್ರಮವಾಗಿ ನೆಲೆಸಿರೋ ಮಂದಿ ಅಮೆರಿಕಗೆ ಲೀಗಲ್ ಆಗಿ ವಾಪಸ್ ಆಗಬೇಕು ಅಂದ್ರೆ ಈಗ ಸಿಕ್ಕಿರೋದು ಒಳ್ಳೆ ಆಫರ್ ಅನ್ನೋದು ತಜ್ಞರ ವಿಶ್ಲೇಷಣೆ. ಇದ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ನಿಮ್ಮ ಅಭಿಪ್ರಾಯ ಏನು? ಕಮೆಂಟ್ ಮಾಡಿ ನಮಗ್ ತಿಳಿಸಿ.